ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೂಕಂಪನ ಆಗಿದೆ. ದೆಹಲಿ ಎನ್ಸಿಆರ್ ಸುತ್ತಮುತ್ತ ಭೂಮಿ ಕಂಪಿಸಿದೆ. ಪ್ರಬಲವಾದಂಥ ಭೂಕಂಪ ಇದು. ನೋಡಿ, ಇತ್ತೀಚೆಗೆ ದೆಹಲಿ ಭಾಗದಲ್ಲಿ ಜಾಸ್ತಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ. ಅಂದರೆ ಭೂಕಂಪನ ಅದು ಉತ್ತರ ಭಾರತದ ರಾಜ್ಯಗಳಲ್ಲೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತೆ ದೆಹಲಿಯ ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಭೂಕಂಪನದಿಂದಾಗಿ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದೆ. ನೋಡಿ, 5 ಕಿಲೋಮೀಟರ್ಗೂ ಕೂಡ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭೂಮಿ ಕಂಪಿಸ್ತಾ ಇದ್ದಂತೆ ಮನೆಯಿಂದ ಓಡೋಡಿ ಬಂದಿದ್ದಾರೆ ಜನ ಹೊರಗಡೆ ಪ್ರಾಣ ಉಳಿಸಿಕೊಳ್ಳಿಕ್ಕೆ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದೆ. ಬೆಳಗಿನ ಜಾವ ಒಂದು 5:36 5 ಗಂಟೆ ಸುಮಾರಿಗೆ ಆಗಿರುವಂತಹ ಒಂದು ಭೂಕಂಪನ ಇದು. ಕೆಲವೊಂದಿಷ್ಟು CCTV ದೃಶ್ಯಗಳು ಕೂಡ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದ್ದಕ್ಕಿದ್ದಂತೆ ನೋಡ್ತಿದ್ದಂತೆ ವಸ್ತುಗಳು ಚೆಲ್ಲಾಪಿಲ್ಲಿಯಾಗೋದು, ಕೆಳಗಡೆ ಬೀಳೋದು, ಟಿವಿಗಳು ಅದರೋದು, ಕ್ಯಾಮ್ರಾಗಳೇ ಶೇಕ್ ಆಗಿಬಿಡೋದು. ನೋಡಿ, ಇದು ಕ್ಯಾಮ್ರಾ ಶೇಕ್ ಆಗಿದ್ದಿದ್ದು. ಈ ಫುಟೇಜ್ ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ, ಕ್ಯಾಮ್ರಾನೇ ಅಲ್ಲಿ ಅಲುಗಾಡಿರುವಂತಹ ದೃಶ್ಯ ಇದು. ಇನ್ನು ಕೆಲವೊಂದಿಷ್ಟು ಮನೆಗಳಲ್ಲಿ ಪಾತ್ರೆ ಗೀತ್ರೆ ಎಲ್ಲ ಬಿದ್ದೋಗಿದ್ದಾವೆ. ಜೊತೆಗೆ ಹೂವಿನ ಕುಂಡಲಿಗಳು ಕೂಡ ಬಿದ್ದೋಗಿದ್ದಾವೆ. 5 ಕಿಲೋಮೀಟರ್ವರೆಗೂ ಕೂಡ ಈ ಭೂಕಂಪನದ ಅನುಭವವಾಗಿದೆ. ದೆಹಲಿ ಮತ್ತು NCRನ ಕೆಲವು ಭಾಗಗಳಲ್ಲಿ ಈಗ ಭೂಕಂಪನ ಸಂಭವಿಸಿದೆ. 4.3ರಷ್ಟು ತೀವ್ರತೆ ದಾಖಲಾಗಿದೆ. ಇನ್ನು ಭೂಕಂಪನದ ಕೇಂದ್ರ ಬಿಂದು ದೌಲಾ ಕುವಾನ್ನಲ್ಲಿರುವಂತಹ ದುರ್ಗಾಬಾಯಿ ದೇಶ್ಮುಖ್ ಮಹಾವಿದ್ಯಾಲಯದ ಬಳಿ ಪತ್ತೆಯಾಗಿದೆ ಅಂತೇಳಿ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಭೂಕಂಪದಿಂದಾಗಿ ದೆಹಲಿ ಆಗಿರ್ಬೋದು, ನೋಯ್ಡಾ, ಗ್ರೇಟರ್ ನೋಯ್ಡಾ ಹಾಗೆ ಗಾಜಿಯಾಬಾದ್ನಲ್ಲಿರುವಂತಹ ಹಲವಾರು ಬಹುಮಹಡಿ ಕಟ್ಟಡಗಳ ನಿವಾಸಿಗಳು ಆತಂಕದಿಂದ ಹೊರಗಡೆ ಓಡೋಡಿ ಬಂದಿದ್ದಾರೆ. ಇನ್ನು ಅಲ್ಲಿನ ಗಾಜಿಯಾಬಾದ್ ನಿವಾಸಿಯೊಬ್ಬರು ಹೇಳ್ತಾ ಇದ್ದರು ಅನುಭವ ಹೇಗಾಯಿತು ಅಂತ ಹೇಳಿ ಅವರಿಗೆ. ಅಂದರೆ ಈ ರೀತಿ ಅನುಭವ ಯಾವತ್ತೂ ಕೂಡ ಅವರ ಜೀವನದಲ್ಲಿ ಆಗಿರಲಿಲ್ಲ. ಅಂದರೆ ನೋಡಿ, ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ಗಾಗಿ ಕಾಯ್ತಾ ಇದ್ರು ಅವರು. ಅಲ್ಲೂ ಕೂಡ ಈ ರೀತಿ ಭೂಮಿ ಕಂಪಿಸಿದ ಅನುಭವ ಅವರಿಗೆ ಆಗಿದೆ. ಅಂದರೆ ಹಲವು ಪ್ರಯಾಣಿಕರಿಗೂ ಕೂಡ ಇದೇ ರೀತಿಯ ಅನುಭವ ಆಗಿದೆ. ಎಲ್ಲರೂ ಅಲ್ಲೇನು ರೂಮ್ ಒಳಗಡೆ ಇದ್ದರು, ಈ ಒಂದು ಭೂಮಿ ಕಂಪಿಸ್ತಾ ಇದ್ದಂತೆ ಹೊರಗಡೆ ಓಡೋಡಿ ಬಂದಿದ್ದಾರೆ. ನವದೆಹಲಿಯ ರೈಲು ನಿಲ್ದಾಣದ ಟಿಕೆಟ್ ಕೌಂಟರ್ ಸಿಬ್ಬಂದಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಅನುಭವ ಹಂಚಿಕೊಂಡಿದ್ದಾರೆ. ಅಂದರೆ ಅಲ್ಲಿ ನೋಡಿ, ಆ ಟಿಕೆಟ್ ಕೌಂಟ್ರೇ ಅಲುಗಾಡೋಕ್ಕೆ ಶುರುವಾಗ್ಬಿಡುತ್ತಂತೆ. ಸುತ್ತಮುತ್ತಲು ಎಲ್ಲ ಕಿರ್ಚಾಡೋಕ್ಕೆ ಶುರು ಮಾಡಿಬಿಟ್ರು. ದೆಹಲಿಯ NCR ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅಲ್ಲಿ ಕೆಲವೊಂದಿಷ್ಟು ಕಟ್ಟಡಗಳು ಕೂಡ ಶೇಕ್ ಆಗಿದ್ದಾವೆ, ಕ್ಯಾಮ್ರಾಗಳು ಕೂಡ ಅಲುಗಾಡಿ ಹೋಗಿದ್ದಾವೆ. ಮತ್ತು ರಾಷ್ಟ್ರ ರಾಜಧಾನಿ ಭೂಕಂಪನಕ್ಕೆ ಬೆಚ್ಚಿ ಬಿದ್ದಂತಹ ವರದಿಯಾಗಿದೆ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಈ ರೀತಿಯ ಅನುಭವ ದೆಹಲಿಯ ಜನರಿಗೆ ಆಗಿತ್ತು. ಆದರೆ ಇಷ್ಟು ಪ್ರಮಾಣದಲ್ಲಿ ಆಗಿರಲಿಲ್ಲ. ಒಂದೇನು ಶೇಕ್ ಆಯಿತು ಅನ್ನುವಂಥ ಅನುಭವ, ಜೊತೆಗೆ ಭೂಮಿ ಒಳಗಿನಿಂದ ಭಾರೀ ಪ್ರಮಾಣದ ಶಬ್ದ ಬಂತು ಅನ್ನುವಂತಹ ಮಾತುಗಳು ಈಗ ಅವರ ಬಾಯಿಂದ ಬರ್ತಿತ್ತು.